ಹಲೋ ಗಾಯ್ಸ್, ವೆಲ್ಕಮ್ ಟು ಆರ್ ಕೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬರ್ರಿ ಇವತ್ತಿನ ವಿಡಿಯೋದಲ್ಲಿ ನಾವು ಉತ್ತರ ಕರ್ನಾಟಕ ಸ್ಪೆಷಲಾಗಿ ಕರದಂಟೆ ಹೆಂಗೆ ಮಾಡೋಣ ಅಂತ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಅರ್ಧಂಬರ್ಧ ನೋಡಿ ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಪ್ರತಿಯೊಂದು ಹೇಳೋ ಮಾತು ಲಕ್ಷಿಟ್ಟು ಕೇಳ್ರಿ. ನಾವು ಎಷ್ಟು ಪ್ರಮಾಣದಲ್ಲಿ ಏನೇನು ತೊಗೋಬೇಕಂತ. ಸೊ ಇದು ಮಾಡೋಕೆ ನಮಗೆ ಫಸ್ಟ್ ಬೇಕಾಗೋದು ಸಕ್ಕರೆ, ಆಮೇಲೆ ಪುಟಾಣಿ ಮೇನ್, ಆಮೇಲೆ ಸ್ವಲ್ಪ ಒಂದು ಸ್ಪೂನ್ ಗೀ, ಆಮೇಲೆ ಮೇನ್ ಬೇಕಾಗೋದು ಅಂದ್ರೆ ಒಂದು ಪಾತ್ರೆ, ಆಮೇಲೆ ಒಂದು ಸ್ವಲ್ಪ ನೀರು. ಮೇನ್ ನಮ್ಗೆ ಇಂಗ್ರೀಡಿಯೆಂಟ್ಸ್ ಇದು 4 to 5 ನಾವು ರೆಡಿ ಮಾಡಿ ಇಟ್ಕೋಬೇಕು. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ, ನಾ ಒಂದು ಪಾತ್ರೆ ತೊಗೊಂಡಿನಿ. ಅದ್ರ ಒಳಗೆ ಅದು ಒಂದು ನಾವು ಮಾಪ್ ಯಾವ್ದಾದ್ರು ಬೌಲರ್ ಏನಾರು ತೊಗೋಬೇಕು. ನಾ ಈ ಥರ ಸ್ಕ್ವೇರ್ ಶೇಪಲ್ಲಿರೋ ಬೌಲ್ ತೊಗೊಂಡಿನಿ. ಸೊ ಅದು ಬೌಲೇ ಮೆಜರ್ಮೆಂಟ್ 2 ಮಾಪ್ ಮಾಡಿ ತೊಗೊಂಡಿನಿ, 2 ಬೌಲ. ಆಮೇಲೆ ಅದಕ್ಕೆ ಆ ಬೌಲಿಲೆ 1 ಕಪ್ಪಿಗೆ ಸ್ವಲ್ಪ ಕಮ್ಮಿ ಅಂದ್ರೆ 3/4 ಭಾಗದಷ್ಟು ನೀರು ತೊಗೊಂಡು ಹಾಕಿದ್ದೀನಿ. ಅಂದ್ರೆ ನಿಮ್ಗೆ ಇನ್ನೂ ಈಸಿಯಾಗಿ ಗೊತ್ತಾಗಬೇಕಂದ್ರೆ ಆ ಸಕ್ಕರೆ ಎಷ್ಟಿರುತ್ತೆ ಅದು ಫುಲ್ ಅದಕ್ಕೆ ಬರೋಬರಿ ಮುಣಗಬೇಕು, ಜಾಸ್ತಿ ನೀರು ಆಗಬಾರ್ದು. ಸೊ ಇವಾಗ ಪುಟಾಣಿ ತೊಗೊಂಡಿನಿ. ಫಸ್ಟ್ ಪುಟಾಣಿ ತೊಗೊಂಡು ಈ ಥರ ಮಿಕ್ಸರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಫೈನ್ ಪೇಸ್ಟ್ ಆಗಿರ್ಬೇಕದು. ಸೊ ಮಾಡಿ ಅದಕ್ಕೆ ನಾನು ಶಾಣಿ ಹಿಡ್ಕೊತೀನಿ, ಯಾಕಂದ್ರೆ ಅದು ಅಂಟಂಟಾಗಲ್ಲ ನಾವು ಆಮೇಲೆ ಮಿಕ್ಸ್ ಮಾಡುವಾಗ. ಸೊ ಸಾಣಿ ಹಿಡ್ಕೋಬೇಕು. ಆಮೇಲೆ ಅದ್ರೊಳಗೆ ಸ್ವಲ್ಪ ಥಿಕ್ನೆಸ್ ಇತ್ತಂದ್ರೆ ಅದು ಆಚೆ ಕಡೆ ತೆಗಿಬೇಕು. ತೆಗೆದು ಹಂಗೆ ಅದು ಒಗೆದು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ವಾಪಸ್ ನೆಕ್ಸ್ಟ್ ಟೈಮ್ ನೀವೇನು ಗ್ರೈಂಡ್ ಮಾಡೋಕೆ ಇನ್ನೊಂದು ಸ್ವಲ್ಪ ಪುಟಾಣಿ ಹಾಕ್ತಿರಲ್ಲ, ಅದ್ರೊಳಗೆ ವಾಪಸ್ ರಿಟರ್ನ್ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊರಿ. ಸೊ ನಾ ಬಂದು ಈ ಕಪ್ಪಿಲೆ 2 ಕಪ್ ಸಕ್ಕರೆ ತೊಗೊಂಡಿನಿ ಅಂತೇಳಿ 3 ಕಪ್ ತೊಗೊಂಡಿನಿ. ಸೊ 3 ಕಪ್ ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ಅದು ಸಾಣಿ ಹಾಕಿ ಉಳಿದಿತ್ತಲ್ಲ ಅದನ್ನು ವಾಪಸ್ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಳತ್ತೀನಿ. ಸೊ ವೇಸ್ಟ್ ಮಾಡಾತಿಲ್ಲ ಏನು. ಇವಾಗ ಅದ್ರ ಜೊತೆ ನಾ 2 ಏಲಕ್ಕಿ ಹಾಕ್ತೀನಿ ಗ್ರೈಂಡರ್ ಒಳಗೆ, ಯಾಕಂದ್ರೆ ಚೆನ್ನಾಗಿ ಬಾಯಿಗೆ ಟೇಸ್ಟ್ ಬರ್ತೈತಿ ಏಲಕ್ಕಿದಂತ. ಸೊ ಈಗ ಗ್ರೈಂಡ್ ಮಾಡಿಕೊಂಡು ಮತ್ತೆ ಚಾಣಿ ಹಿಡಿದು, ಸೊ ಇವಾಗ ನಾನು ಸಕ್ಕರೆ ನೀರು ಏನು ಮಿಕ್ಸ್ ಮಾಡಿಟ್ಟಿವಲ್ಲ ಅದು ಒಲೆ ಮೇಲೆ ಇಟ್ಟೀನಿ. ಅದು ಸ್ವಲ್ಪ ಏನಾಗೈತೆ ಅಂದ್ರೆ ಸಕ್ಕರೆಯಲ್ಲಿ ಅಕ್ಕಿ ಮಿಕ್ಸ್ ಆಗಿತ್ತು. ಸೊ ಅದಕ್ಕೆ ನಾ ಏನು ಮಾಡೀನಿ, ಸ್ವಲ್ಪ ಒಳಗೆ ಸಕ್ಕರೆ ಎಲ್ಲ ಕರಗಿದ್ಮೇಲೆ ಅದಕ್ಕೆ ನಾನು ಚೆನ್ನಾಗಿ ಸೋಸಿ ತೊಗೋತೀನಿ. ನೋಡಿರಿ, ಈಗ ನಾನು ಸೋಸಿ ತೊಗೊಂಡ್ಮೇಲೆ ಈಗ ಮತ್ತೊಂದು ಪಾತ್ರೆಲಿ ಹಾಕ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಸ್ವಲ್ಪ ಅಳಗಲ್ ಪಾತ್ರೆ ಆದರೆ ಆಮೇಲೆ ಹಿಟ್ಟಾಗಿ ಸರಿಯಾಗಿ ಮಿಕ್ಸ್ ಮಾಡುವಾಗ ಹೆಲ್ಪ್ ಆಗುತ್ತೆ. ಈಗ ನೋಡಿರಿ, ಅದೇನದ್ರೊಳಗೇನು ಅಕ್ಕಿ ಇತ್ತಲ್ಲ ಈ ಥರ ಸೋಸಿ ಆಚೆಗಡೆ ತಗೊಂಡಿನಿ ನಾನು. ಇವಾಗ ಬಬಲ್ ಥರ ಬರಾಗತ್ತಿತ್ತಲ್ಲ ಡೌನ. ಸೊ ನಾವು ಹಾಗೆ ಸ್ಪೂನ್ಲೇರ ಎದರ್ದಾರ ಸಾಯದ್ಲೆ ಹಾಗೆ ಕೈ ಆಡಿಸ್ಕೊತಾ ಇರಬೇಕು. ಅದರಿಂದ ಪಾಕ್ ಚೆನ್ನಾಗಾಗುತ್ತೆ. ಹಾಗೆ ಬಿಟ್ಟರೆ ಅದು ಇದು ಆಗಿಬಿಡುತ್ತೆ, ಗಟ್ಟಿ ಆಗುತ್ತೆ. ಅದಕ್ಕೆ ಕೈ ಆಡಿಸ್ಕೊತಾ ಇರಬೇಕು. ಹಾಗೆ ಅದು ಬತ್ತ ಇಲ್ಲ ನೋಡಕ್ಕಂದ್ರೆ 1 ಎಳೆ ಪಾಕ್ ಬರ್ಬೇಕು. ಅದು ಹಿಂಗೆ 2 ಫಿಂಗರ್ ಒಳಗೆ ಹಿಂಗೆ ನಾವು ತೊಗೊಂಡಾಕರ ಒಂದಕ್ಕೊಂದು ಅಂಟ್ಕೊಂಡದು 1 ಎಳೆ ಬರಬೇಕು. ಸೊ ಆ ಥರ. ಸೊ ನಿಮ್ಗೆ ಅದು ಆ ಥರ ಕೈ ಸುಡುತ್ತೆ ಗೊತ್ತಾಗಲ್ಲ ಅಂದ್ರೆ ಒಂದು ಕೆಲಸ ಮಾಡಿರಿ, ಒಂದು ಸಣ್ಣ ಪ್ಲೇಟ್ ತೊಗೋರಿ, ಅದ್ರಾಗ ಒಂದು ಸ್ವಲ್ಪ ನೀರು ತೊಗೋರಿ. ಸೊ ಅದ್ರೊಳಗೆ 1 ಡ್ರಾಪ್ ಈ ಸಿರಪ್ ಬಿಟ್ಟು ನೋಡಿರಿ, ಅದು ನೀರು ಜೊತೆ ಮಿಕ್ಸ್ ಆಗ್ಲಾರಿ ಸಪ್ರೇಟಾಗಿ ತಳಕ್ಕೆ ಹೋಗಿ ಗಟ್ಟಿಯಾಗಿ ಕೂತಂದ್ರೆ ಬರ್ತೈತೆ ಅರ್ಥ. ಇಲ್ಲ ನೀರಿನ ಜೊತೆ ಮಿಕ್ಸ್ ಐತಂದ್ರೆ ಆಣೆನ ಅಳಕೈತೆ ಅಂತ ಅರ್ಥ. ಸೊ ಇದು ತೊಗೊಳೋದು ಭಾಳ ಇಂಪಾರ್ಟೆಂಟ್. ಈ ಟೈಮ್ ಒಳಗೆ 1 ಸೆಕೆಂಡ್ ಆಚೆ ಈಚೆನೂ ಆಗಬಾರ್ದು. ಗಟ್ಟಿ ಆಯಿತು ಕರ್ದಂಟು ಭಾಳ ಹಾರ್ಡ್ ಆಗುತ್ತೆ. ಅಳಕೈತು ಅಂದ್ರೆ ಕರ್ದಂಟು ನಿಕ್ಕ ಹುಗ್ಗಿ ಥರ ಏನಾಗುತ್ತೆ, ಗಟ್ಟಿ ಆಗೋದಿಲ್ಲ. ನೋಡಿದ್ರಿ, ನಾ ಈ ಥರ ಪ್ಲೇಟ್ ತೊಗೊಂಡು ನಿಮ್ಗೆ ಮಾಡಿ ತೋರಿಸಾತೀನಿ. ಸೊ 1 ಡ್ರಾಪ್ ಬಿಟ್ಟ ಮೇಲೆ ನೋಡಲ್ಲ, ಒಂದು ತಳಕ್ಕೆ ಹೋಗಿ ಒಂದು ಪ್ಲೇಸ್ ಒಳಗೆ ಈ ಥರ ಕೂಡ್ಬೇಕು. ಅದು ಮಿಕ್ಸ್ ಆಗಿ ನೀರು ಜೊತೆ ಕಲಿಬಾರ್ದು ಆ ಥರ. ಸೊ ಇನ್ನೂ ಸ್ವಲ್ಪ ಅಳಕದಂತ ಅನ್ನಿಸ್ತು ನನಗದು. ಸೊ ಅದಕ್ಕೆ ಇನ್ನೊಂದು 2 ಮಿನಿಟ್ ಇಡಾತೀನಿ. ಲೋ ಫ್ಲೇಮ್ ಒಳಗಿಡ್ರಿ, ನೀವು ಭಾಳ ಹೆಲ್ಪ್ ಆಗುತ್ತೆ. ಲೋ ಫ್ಲೇಮ್ ಇಡ್ರಿ. ಅಲ್ಲಿ ಪಾತ್ರೆ ತಳ ಏನಿರುತ್ತೆ ಭಾಳ ತಿಕ್ಕಿದ್ದು ನೋಡಿ ತೊಗೋರಿ. ಪಾತ್ರೆ ತಳ ಭಾಳ ತಳ್ಳಗಿದ್ದು ನೋಡಿ ತೊಗೊಂಡ್ರೆ ಎಲ್ಲ ಬರ್ನಾಗ ಹೋಗುತ್ತೆ. ಸೊ ಹಂಗೆ ಕೈ ಆಡಿಸ್ಕೋತಾನೆ ಇರಬೇಕು, ಯಾಕಂದ್ರೆ ಅದು ಸಕ್ಕರೆ ಪಾಕ ಬರೋದು ಭಾಳ ಇಂಪಾರ್ಟೆಂಟ್. ಇವಾಗ ಆಚೆ ಈಚೆ ಬಿಟ್ಟು ಹೋಗೋ ಹಂಗೆ ಇಲ್ಲ. ಇವಾಗ ನೋಡಿ ನಾನು ಫಿಂಗರ್ ಟಚ್ ಈಗ ಯಾವ ಥರ 1 ಎಳೆ ಪಾಕ ಬರತ್ತದ ಗೊತ್ತೇ ಆಗ್ತವೆ. ಇವಾಗ ಸರಿಯಾಗಿ ನೋಡ್ರಿ ನೀವು ಎಷ್ಟೈತೆ ಅದು ಪಾಕ. ಭಾಳ ಆದ್ರೆ ಆ ಬೌಲ್ ಏನು ತೊಗೊಂಡಿಲ್ಲಮ್ಮಪ್ಪ, ಆ ಬೌಲಿಲಿ 2 ಕಪ್ ಆಗುವಷ್ಟು ಅಷ್ಟೇ ಆಗುತ್ತೆ. ನೋಡಿರಿ, ಇವಾಗ ತಳಕ್ಕೆ ಹೋಗಿ ಗಟ್ಟಿಯಾಗಿ ಕೂತೈತಿ. ಸೊ ಈ ಥರ ಕೂತೆ ಅಂದ್ರೆ ತಿಳ್ಕೊಬೇಕು.
ಕನ್ಫರ್ಮ್ ಇವಾಗ ರೆಡಿ ಐತಿ. ಸೊ ನೀವು ಫಸ್ಟ್ ಮಾಡ್ಬೇಕಾದ ಕೆಲಸ ಏನಂದ್ರೆ ಗ್ಯಾಸ್ ಆಫ್ ಮಾಡ್ಕೋಬೇಕು. ಸೊ ಗ್ಯಾಸ್ ಆಫ್ ಮಾಡ್ಕೊಂಡು ನಾ ಇದು ಪೋರ್ಷನ್ ಏನಾಗೈತೆ ಅಂದ್ರೆ ಮಿಸ್ ಆಗೈತಿ, ಒಳಗೆ ಹಿಟ್ಟು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡೀನಿ. ಆವಾಗ ಏನಾಗೈತಿ ಅಂದ್ರೆ ಫೋನ್ ಆಫ್ ಆಗೈತಿ, ನಾನು ನೋಡಿಲ್ಲ. ಸೊ ಸರಿಯಾಗಿ ಒಳಗೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ಒಂದು ಪ್ಲೇಟಿಗೆ ತುಪ್ಪ ಹಾಕಿ ಇಟ್ಕೊಂಡಿದ್ದೇನೆ. ಸೊ ಅದಕ್ಕೆ ಇದು ಗಟ್ಟಿ ಹಾಕಿತ ಮುಂಚೆ ಹಾಕಿಬಿಟ್ಟಿದ್ದೀನಿ. ಹಾಕಿ ಅದನ್ನ ಪಾತ್ರೆ ಚೆನ್ನಾಗಿ ಸ್ಪ್ರೆಡ್ ಆಗ್ಬೇಕದು ಫುಲ್ ಪ್ಲೇಟೆಲ್ಲ. ಸೊ ಆ ಮಾಡಿಟ್ಟಿದ್ದಕ್ಕೆ ಚೆನ್ನಾಗಿ ಸ್ಪ್ರೆಡ್ ಆದಮೇಲೆ ನನ್ನ ಕಡೆ ಅದು ಕೊಕೊನಟ್ ಪೌಡ್ರ್ ಇದು ಇತ್ತು, ಹೆಚ್ಚಿದ ಕೊಕೊನಟ್ ಹೆಚ್ಚಿಟ್ಟಿದ್ದೆ. ಸೊ ಮೊದಲೇ ಸೊ ಅದನ್ನು ಸ್ಪ್ರೆಡ್ ಮಾಡಿ ಹಾಕಿದ್ದೀನಿ. ಸೊ ಒಂದು 5 ಮಿನಿಟ್ನೂ ಜಾಸ್ತಿ ಬೇಡ, ಅದು ಪಾತ್ರೆಯಲ್ಲಿ ತಳಕ್ಕೆ ಹತ್ಕೊತ್ತೆ. ಇವಾಗ ಒಂದು ನೈಫ್ ತೊಗೊಂಡು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್, ಸ್ಕ್ವೇರ್ ಶೇಪ್ ಇಲ್ಲ ಅಂದ್ರೆ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊರಿ ಚೆನ್ನಾಗಿ. ಸೊ ಇವಾಗ ನೋಡಿರಿ ರುಚಿಯಾದ ಕರ್ದಂಟು, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕರ್ದಂಟು ರೆಡಿ. ಮಾಡೋಕ್ಕೆ ತುಂಬ ಈಸಿ, ನೀವೇನು ಜಾಸ್ತಿ ಇದಕ್ಕೆ ಖರ್ಚು ಬೇಡ. ಆ್ಯಕ್ಚುಲಿ ಇದು ಪುಟಾಣಿನೂ ನಮ್ಮ ಮನೆಯಲ್ಲೇ ನಮ್ಮ ತೋಟದಲ್ಲಿ ಬೆಳೆದಿರೋ ಕಡಲೆನೇ ಕೊಟ್ಟು ಪುಟಾಣಿ ಮಾಡಿಸ್ಕೊಂಡಿದ್ದು. ಆಮೇಲೆ ನಮ್ಮ ತೋಟಕ್ಕೆ ಶುಗರ್ ಕೇನ್ ಏನು ಹೋಗುತ್ತಲ್ಲ ಫ್ಯಾಕ್ಟ್ರಿ, ಇಯರ್ಲಿ ಒನ್ಸ್ ಅವರು ನಮಗೆ ಶುಗರ್ ಇದು ಕೊಡ್ತಾರೆ, ಶೇರ್ ಇದ್ದವರಿಗೆ ಫ್ರೀಯಾಗಿ ಶುಗರ್ ಕೊಡ್ತಾರೆ. ಸೊ ನಾವು ಒಂದು ಕಟ್ ತಂದಿದ್ವಲ್ಲ, ಅಲ್ಲಿಂದ ತಂದಿದ್ದು ಇಂಡಿಯಾ ಅಂತ. ಸೊ ನಾ ಏನೋ ಆಚೆ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಬಂದಿಲ್ಲ. ಗೀ ಕೂಡ ನಮ್ಮ ಮನೆಯದೇ ಗೀ ಯೂಸ್ ಮಾಡಿದ್ದು, ಜಸ್ಟ್ ಈ ಏಲಕ್ಕಿ ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದು ಆಚೆ ಕಡೆ ಶಾಪಿಂದ. ಸೊ ಈ ಥರ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಕರ್ದಂಟು. ಒಂದೊಂದು ಪೀಸ್ ಎತ್ತಿಡುವಾಗಲೂ ಪ್ಲೇಟಿಗೆ ತಳಕ್ಕೆ ಹತ್ಕೊಂಡಿರಲಿಲ್ಲ, ಯಾಕಂದರೆ ನಾ ಗೀ ಹಚ್ಚಿ ಪ್ಲೇಟ್ ಮಾಡಿಟ್ಟಿದ್ದಕ್ಕೆ. ಸೊ ಇವಾಗ ಒಂದೊಂದು ಪೀಸ್ ಎಲ್ಲ ನಾ ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿಟ್ರೆ ನೀವು ಆಲ್ಮೋಸ್ಟ್ 8 to 10 ಡೇಸ್ ತಿನ್ಬೋದು. ಇದು ಯಾವುದು ಹಾಳಾಗೋದಿಲ್ಲ. ಅಷ್ಟು ಜಾಸ್ತಿ ದಿನ ಇಡಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಅಷ್ಟು ಒಳ್ಳೇದೂ ಅಲ್ಲ. ಸೊ ನೀವು ಟ್ರೈ ಮಾಡಿರಿ ಮನೇಲಿ. ನಿಮ್ಮ ಮನೇಲಿ ಮಕ್ಕಳಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ನೀವು ಇಷ್ಟಪಡ್ತಿದ್ದೀರಿ. ಜಾಸ್ತಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ನಾಗ ಪಂಚಮಿ, ದಿವಾಲಿ ಟೈಮಲ್ಲಿ, ಆಮೇಲೆ ಸ್ಪೆಷಲ್ ಏನು ಹಬ್ಬ ಬರುತ್ತಲ್ಲ ಅವಾಗ ಮಾಡ್ತಾರೆ. ಸೊ ಚೂಡ, ಕರ್ದಂಟ, ಉಂಡೆ ಮಸ್ತ್ ಕಾಂಬಿನೇಷನ್ ಎಲ್ಲ. ಮತ್ತು ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಯಾವ್ದಾರ ಒಂದು ಸ್ವೀಟ್ ಏನು ಮಾಡ್ಬೇಕು ಅನ್ಸಿದ್ರು ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿ ನೋಡಿರಿ ನನ್ನ ಮಗಳು ಕೇಳತ್ತಾಳ, ಮಮ್ಮಿ 1 ಪೀಸ್ ಹೆಂಗೈತೆ ಅಂತ ಕೇಳ್ಬೇಕು. ಅವಳ ಎಕ್ಸ್ಪ್ರೆಷನ್ ನೋಡ್ರಿ ಹೆಂಗೆ ಕೊಡ್ತಾಳ, ಕೈಯ ನೋಡ್ರಿ. ಅವ್ವ ಥ್ಯಾಂಕ್ ಯು ಸೋ ಮಚ್ ಮಗಳೇ. ಇದೇ ಅವಳು ಹೇಳ್ತಾಳಲ್ಲ ಸೂಪರ್ ಯಮ್ಮಿ ಇದು ನನಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನಾ ಇಷ್ಟೊತ್ತು ಮಾಡೋದು ಅವಳು ಒಂದು ಲೈನಲ್ಲಿ ಹೇಳೋದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ. ಅವಳಿಗೆ ಲೈಕ್ ಆಯ್ತಾಳೆ. ಆ್ಯಕ್ಚುಲಿ ಅವಳು ಸ್ವೀಟ್ ಕ್ರೀಮ್ಸ್ ಭಾಳ ಅವಳಿಗೆ. ಸೊ ಸ್ಪೆಷಲಿ ನಾ ಮಾಡಿದೆ ಅವಳಿಗೋಸ್ಕರನೇ. ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಇದು, ಭಾಳ ತೊಗೊಂಡ್ರು 10 to 15 ಮಿನಿಟ್ ನೀವು ಅಗದಿ ಆರಾಮ್ ಮಾಡಿದ್ರೂ ನಡೀತೈತಿ. ನಮಸ್ಕಾರ.